ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ನಡೆದಿರ್ತಕ್ಕಂಥ ಅಹಿತಕರ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಮಾನ್ಯ ಎಸ್ ಪಿ ಸಾಹೇಬರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. 26ನೇ ತಾರೀಕಿಗೆ ಕೆಲವೊಂದಿಷ್ಟು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಲಿಕ್ಕೆ ನೋಡ್ತಾ ಇದ್ದಾವೆ, ಅವಕ್ಕೆ ಅಲಾವ್ ಮಾಡೋಂಗಿಲ್ಲ. 163 ಅಲ್ಲಿಂದ 163 ಹಾಕ್ತೀವಿ, ಆಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ. ಎಸ್ ಪಿ ಸಾಹೇಬರಿಗೆ ನಂದು ಒಂದು ಸಣ್ಣ ಪ್ರಶ್ನೆ ಐತಿ. ತಾವು ಕಲ್ಲು ಬಿದ್ದಂತಹ ಆ ಮಸೀದಿಯ ಆಡಳಿತ ಮಂಡಳಿಯ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ ಅಂತೇಳಿ ಅದ ಪ್ರೆಸ್ ಮೀಟ್ನಲ್ಲಿ ಇನ್ನೊಂದು ಸಾರಿ ಪ್ರೆಸ್ ಮೀಟ್ ಕರೆದು ಹೇಳ್ಬೇಕಂತೇಳಿ ವಿನಂತಿ ಮಾಡ್ಕೋತೀವಿ. ಆಮೇಲೆ ಆ ಕಲ್ಲು ಒಗೆದಿರ್ತಕ್ಕಂಥ ಆ ಮಸೀದಿಯ ಒಳಗಡೆ ಇದ್ದಂಥ ನೂರಾರು ಜನರಲ್ಲಿ 8 ಜನರ ಮೇಲೆ ಅಷ್ಟೇ ಪ್ರಕರಣ ದಾಖಲು ಮಾಡಿರಿ, ಇನ್ನು ಮಿಕ್ಕಿದವ್ರ ಮೇಲೆ ಯಾವಾಗ ಪ್ರಕರಣ ದಾಖಲು ಮಾಡ್ತೀರಿ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ನಾನು ಕೇಳ್ತೀನಿ. ಈಗಾಗಲೇ ತಾವು ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ನೋಟಿಸ್ ಕಳ್ಸಕತ್ತೀರಿ. ಆಮೇಲೆ ಬಾಗಲಕೋಟೆಗೆ ಬರಬಾರ್ದು ಅಂಥೇಳಿ, ಅಂದರೆ 163 ನಾವು ಹಾಕತ್ತೀವಿ, ಬಾಗಲಕೋಟೆಗೆ ನೀವು ಯಾರೂ ಬರಬೇಡ್ರಿ ಅಂತ ಹೇಳಾಕತ್ತೀರಿ. ಇದೇ 163 ನೋಟಿಸನ್ನ ಮುಂದಿಟ್ಕೊಂಡು ಮಸೀದಿ ಒಳಗೂ ಕೂಡ 4 ಜನರಿಗಿಂತ ಜಾಸ್ತಿ ಜನ ಸೇರುವಂಗಿಲ್ಲ ಅಂಥೇಳಿ ಅವರಿಗೂ ನೋಟಿಸ್ ಕೊಟ್ಟಿದ್ದೀರಾ. 28ನೇ ತಾರೀಕಿನವರೆಗೂ ಅಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬಾರ್ದು ಅನ್ನೋದಾದ್ರೆ 28ನೇ ತಾರೀಕಿನವರೆಗೂ ಆ ಮಸೂತಿಯನ್ನು ನೀವು ಬೀಗ ಹಾಕ್ತೀರಾ? ಇದು ನನ್ನ ಪ್ರಶ್ನೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.